ಸೊ ಕ್ವಶನ್ ನಂಬರ್ 1ರಲ್ಲಿ 5ರಲ್ಲಿ ಲಾಸ್ಟ್ ಏನು ರಿಲೇಷನ್ ಇದು ಎಕ್ಸ್ ವೈ ರಿಲೇಷನ್ ಏನಂದರೆ ಎಕ್ಸ್ ಈಸ್ ಫಾದರ್ ಆಫ್ ವೈ. ಓಕೆ, ರಿಫ್ಲೆಕ್ಸಿವ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ. ಸೊ ರಿಫ್ಲೆಕ್ಸಿವಲ್ಲಿ ನಾವು ಎಕ್ಸ್ ಅಂತ ತೊಗೊಳ್ತೀವಿ. ಇವಾಗ ಎಕ್ಸ್ ಪರ್ಸನ್ ಅವನ ಫಾದರ್ ಅವನೇ ಅಂತ ಹೇಳ್ಬೋದಾ? ಇಲ್ಲ, ರಾಂಗ್ ಆಗುತ್ತೆ. ಸೊ ಎಕ್ಸ್ ಕ್ಯಾನ್ ನಾಟ್ ಬಿ ಫಾದರ್ ಆಫ್ ಎಕ್ಸ್ ಅಂತ ಹೇಳ್ಬೋದು, ಕರೆಕ್ಟ್. ಸೊ ಅವನ ಫಾದರ್ ಅವನೇ ಅಂತ ಹೇಳೋಕ್ಕೆ ಚಾನ್ಸ್ ಇಲ್ಲ. ಸೊ ಎಕ್ಸ್ ನಾಟ್ ಬಿಲಾಂಗ್ಸ್ ಟು ರಿಲೇಷನ್ ಆರ್, ದೇರ್ ಫೋರ್ ರಿಲೇಷನ್ ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ಇದಂತೂ ಗೊತ್ತಾಯಿತು. ಸಿಮೆಟ್ರಿಕ್ ಆಗುತ್ತಾ? ಥಿಂಕ್ ಮಾಡಿ, ಕಮೆಂಟ್ ಮಾಡಿ. ಸಿಮೆಟ್ರಿಕ್ ರಿಲೇಷನ್ ಸ್ಯಾಟಿಸ್ಫೈ ಆಗುತ್ತಾ? ಯಾವ ರೀತಿ? ಎಕ್ಸ್ ವೈ ರಿಲೇಷನಲ್ಲಿದೆ, ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್. ಸೊ ಇದರ ಮೀನಿಂಗ್ ಏನು? ಎಕ್ಸ್ ಈಸ್ ಫಾದರ್ ಆಫ್ ವೈ. ಇವಾಗ ಅಗೇನ್ ಸೇಮ್, ಎಕ್ಸ್ ಅನ್ನೋ ಪರ್ಸನ್ ವೈ ಪರ್ಸನ್ನ ಫಾದರ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ ಈಸ್ ಫಾದರ್ ಆಫ್ ವೈ ಅಂದರೆ ವೈ ಏನಾಗುತ್ತೆ? ವೈ ಸನ್ ಆರ್ ಡಾಟರ್, ಏನಾದರೂ ಎರಡರಲ್ಲಿ ಯಾವುದಾದ್ರು ಒಂದು ಆಗ್ಬೋದು. ಬಟ್ ವೈ ಅಂತೂ ಫಾದರ್ ಆಗೋಕ್ಕೆ ಚಾನ್ಸ್ ಇಲ್ಲ. ವೈ ಈಸ್ ಫಾದರ್ ಆಫ್ ಎಕ್ಸ್ ಅಂತ ಹೇಳ್ತೀರಾ? ರಾಂಗ್. ಸೊ ಇದರಿಂದ ಏನಂತ ಹೇಳ್ಬೋದು ನಾವು? ದಿಸ್ ಎಂಪ್ಲಾಯ್ಸ್ ವೈ ಕ್ಯಾನ್ ನಾಟ್ ಬಿ ಫಾದರ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ವೈ ಸನ್ ಅಥವಾ ಡಾಟರ್ ಇರ್ಬೋದು, ಬಟ್ ವೈ ಅಂತೂ ಎಕ್ಸ್ನ ಫಾದರ್ ಆಗೋಕ್ಕೆ ಚಾನ್ಸ್ ಇಲ್ಲ. ಇದರಿಂದ ಏನು ಗೊತ್ತಾಯಿತು? y, x not belongs to R, therefore relation R is not symmetric relation ಅಂತ ಹೇಳ್ಬೋದು. ಟ್ರಾನ್ಸಿಟಿವ್ ಆಗುತ್ತಾ? ಅಗೇನ್ ಇದು ಕೂಡ ಆನ್ಸರ್ ಥಿಂಕ್ ಮಾಡಿ ಕಮೆಂಟ್ ಮಾಡ್ಬೋದು. ಸೊ ಇದರಲ್ಲಿ ಎರಡು ಆರ್ಡರ್ಡ್ ಪೇರ್ ಸ್ಯಾಟಿಸ್ಫೈ ಆಗುತ್ತೆ. ಮೊದಲನೇದಾಗಿ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ y, z ಬಿಲಾಂಗ್ಸ್ ಟು ಆರ್. ಇವಾಗ ಎಕ್ಸ್ ಝೆಡ್ ಬಗ್ಗೆ ನಾವು ಥಿಂಕ್ ಮಾಡಬೇಕು ಲಾಸ್ಟಲ್ಲಿ. ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಮೀನಿಂಗ್ ಏನು? ಎಕ್ಸ್ ಈಸ್ ಫಾದರ್ ಆಫ್ ವೈ. ಓಕೆ, ಆ್ಯಂಡ್ ವೈ ಝೆಡ್ ಮೀನಿಂಗ್ ಏನು? ವೈ ಈಸ್ ಫಾದರ್ ಆಫ್ ಝೆಡ್. ಕರೆಕ್ಟಾ? ಸ್ವಲ್ಪ ಯೋಚನೆ ಮಾಡಿ. ಈಗ 3 ಪರ್ಸನ್ಸ್ ಇದ್ದಾರೆ ಇಲ್ಲಿ. ಮೊದಲನೇದಾಗಿ ಎಕ್ಸ್ ಪರ್ಸನ್, ಎಕ್ಸ್ ಈಸ್ ಫಾದರ್ ಆಫ್ ವೈ. ಓಕೆ, ಸೆಕೆಂಡ್ ಪರ್ಸನ್ ಯಾರಿಲ್ಲಿ? ವೈ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ವೈ ಈಸ್ ಫಾದರ್ ಆಫ್ ಝೆಡ್. ಓಕೆ, ಅಂದರೆ ಎಕ್ಸ್ ಝೆಡ್ನ ಏನಂತ ಹೇಳ್ತೀರಾ? ಎಕ್ಸ್ ಸನ್ ಆರ್ ಡಾಟ್, ಸನ್ನೇ ಆಗುತ್ತೆ, ಯಾಕಂದರೆ ವೈ ಈಸ್ ಫಾದರ್ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ ಈಸ್ ಫಾದರ್ ಆಫ್ ವೈ ಅಂದರೆ ವೈ ಸನ್ ಆಯ್ತು ಇವಾಗ. ದೆನ್ ವೈ ಈಸ್ ಫಾದರ್ ಆಫ್ ಝೆಡ್ ಅಂದರೆ ಇವಾಗ ವೈ ಫಾದರ್ ಆಯಿತು ಝೆಡ್ದು. ಸೊ ಎಕ್ಸ್ ಮತ್ತು ಝೆಡ್ ರಿಲೇಷನ್ ಏನಾಗುತ್ತೆ? ಎಕ್ಸ್ ಈಸ್ ಗ್ರ್ಯಾಂಡ್ ಫಾದರ್ ಆಫ್ ಝೆಡ್ ಅಂತ ಹೇಳ್ತೀವಿ. ಎಕ್ಸ್ ಮತ್ತು ಝೆಡ್ ರಿಲೇಷನ್ ಏನು? ಎಕ್ಸ್ ಈಸ್ ಗ್ರ್ಯಾಂಡ್ ಫಾದರ್. ಅಂದರೆ ಫಾದರ್ ಅಂತೂ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಬಿಕಾಸ್ ಗ್ರ್ಯಾಂಡ್ ಫಾದರ್ ಆಗುತ್ತಲ್ಲ. ಇದರಿಂದ ಏನು ಗೊತ್ತಾಯಿತು? ಎಕ್ಸ್ ಈಸ್ ನಾಟ್ ಫಾದರ್ ಆಫ್ ಝೆಡ್. ಸೊ ಎಕ್ಸ್ ಝೆಡ್ ರಿಲೇಷನಲ್ಲಂತೂ ಬರೋದಿಲ್ಲ. ದೇರ್ ಫೋರ್ ರಿಲೇಷನ್ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್ ರಿಲೇಷನ್. ಓಕೆ.